ನಮಸ್ಕಾರ ವೀಕ್ಷಕರೇ. ಈಗ ಮುಂದಿನ ಶ್ಲೋಕ 4ನೇ ಅಧ್ಯಾಯದ 41ನೇ ಶ್ಲೋಕ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಛಿನ್ನ ಸಂಶಯಂ ಆತ್ಮವಂತನ್ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಹೇ ಧನಂಜಯ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಛಿನ್ನ ಸಂಶಯಂ. ತನ್ನ ಕರ್ಮಗಳೆಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಛಿನ್ನ ಸಂಶಯಂ. ಸಮಸ್ತ ಕರ್ಮಗಳನ್ನು ಆ ಪರಮಾತ್ಮನಲ್ಲಿ ಇಟ್ಟು ಕೇವಲ ತನ್ನ ಏನು ಕರ್ಮದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೋ ಅಂತಹವನಿಗೆ ಆತ್ಮವಂತನ್ನ ಕರ್ಮಾಣಿ ನಿಬಧ್ನಂತಿ. ಅಂದರೆ ಯಾವುದೇ ಈ ಕರ್ಮದ ಫಲಗಳು ಅಥವಾ ಕರ್ಮಗಳು ಅವನಿಗೆ ಬಾಧಿಸುವುದಿಲ್ಲ ಅಂತ. ಅಂದರೆ ನಾವು ಯಾವಾಗಲೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಕರ್ಮ ಅಥವಾ ಕರ್ಮದ ಅಪೇಕ್ಷೆಯನ್ನು, ಅದರ ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡಬಾರ್ದು ಅಂತೂ ಈ ಹಿಂದೆನೇ ನಾವು ಕೃಷ್ಣ ಹೇಳಿದ್ದನ್ನು ನೋಡಿದ್ದೇವೆ. ಹಾಗೆಯೇ ಅದರ ಮುಂದಿನ ಭಾಗವಾಗಿ ಶ್ರೀಕೃಷ್ಣ ಹೇಳ್ತಾನೆ, ಹೀಗೆ ಜ್ಞಾನವನ್ನು ತಿಳಿದುಕೊಂಡು ಯಾರು ಮುಂದೆ ಒರಿತಾರೋ ಅವರಿಗೆ ಹೇ ಧನಂಜಯ, ಯೋಗ ಸನ್ಯಸ್ತ ಕರ್ಮಾಣು, ಈ ಯೋಗ ಯಾವುದಿದೆಯೋ ಆ ಕರ್ಮಗಳೆಲ್ಲ ಭಗವಂತನಿಗೆ ಸಮರ್ಪಿಸುವುದರಿಂದ ಸನ್ಯಾಸ ಅಂದರೆ ಭಗವದಾರಾಧನೆಯಿಂದ ಸಮತ್ವ ಬುದ್ಧಿಯನ್ನು ಹೊಂದಿ ಕರ್ಮಗಳೆಲ್ಲವೂ ನಾಶ ಹೊಂದುತ್ತದೆ, ಅಥವಾ ಕರ್ಮಗಳ ಯಾವುದು ಅವನಿಗೆ ಅವನನ್ನು ಬಂಧಿಸುವುದಿಲ್ಲ ಅಂತ ಈ ಶ್ಲೋಕದ ಒಂದು ತಾತ್ಪರ್ಯ.